ಕೊಪ್ಪಳದಲ್ಲಿ ಒಂದು ಅಭಿಪ್ರಾಯ ನಮ್ಗೆ ಸಿಎಂ ದಿನ ಬರ್ಲಿ ನಮ್ಮ ಕೊಪ್ಪಳಕ್ಕ ಇಲ್ಲೇ ಎಲೆಕ್ಷನ್ ಅಲ್ಲಿ ಏನಾದ್ರು ಗೆಲುವು ಮಾಡ್ಲಿ ಯಾಕಂದ್ರೆ ಕೊಪ್ಪಳ ಅಭಿವೃದ್ಧಿ ಆಗುತ್ತೆ ಅಂತ ಚರ್ಚೆ ಮನೆಯಲ್ಲಿಂದ ರೋಡ್ ಚಲೋ ಆಗೈತೆ ಅವರು ದಿನ ಬರ್ಲಿ ಅಂತ ಹೇಳಿ ಮತ್ತೆ ಇಲ್ಲೇ ಏನಾದ್ರು ಅವರು ಲೀಡರ್ ಆಗ್ಲಿ ಇಲ್ಲಿಂದನೇ ಸಿಎಂ ಆಗ್ಲಿ ಮತ್ತೊಮ್ಮೆ ಅಂತ ಚರ್ಚೆ ಮಾಡಕತ್ತಾರೆ. ಒಂದ್ಸಾರಿ ನಿಂತಿದ್ದೆ ಲೋಕಸಭೆಗೆ ಸೋಲಿಸ್ಬಿಟ್ರಲ್ಲಪ್ಪ. ಆದರೂ ಕೊಪ್ಪಳದ ಜನ ನಾನು ಮೈಸೂರಿಂದ ಇಲ್ಲಿ ಬಂದು ನಿಂತಿದ್ದೆಲ್ಲ ಆಶೀರ್ವಾದ ಮಾಡಿದ್ದಾರೆ. ಬಹಳ ಕಡಿಮೆ ಅಂತರದಲ್ಲಿ ಸೋತೆ ನಾನು. ಅದರಿಂದ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಜನತೆಗೆ ಧನ್ಯವಾದಗಳನ್ನು ನಾನು ಯಾವಾಗಲೂ ನೆನ್ಕೊಳ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಬಲ್ಡೋರ್ಗೆ ಸಂಬಂಧಪಟ್ಟಂಗೆ ಬಹಳಷ್ಟು ಹೋರಾಟಗಳು ಕೊಪ್ಪಳ ಜಿಲ್ಲೆಯಲ್ಲಿದ್ದಾವೆ. ಲಾಸ್ಟ್ ಟೈಮು ನೀವು ಹೇಳಿದ್ರಿ ಅದ್ರ ಬಗ್ಗೆ ಸಮೀಕ್ಷೆ ಆಗುತ್ತೆ ಅಂತ ಎಂ.ಬಿ. ಪಾಟೀಲ್ ಅವರು ಸಹಿತ ಹೇಳಿದ್ರು. ಇದುವರೆಗೆ ಯಾವುದೂ ಅಪ್ಡೇಟ್ ಇಲ್ಲ. ಆಮೇಲೆ ಭೂಮಿ ಕಳೆದುಕೊಂಡವ್ರು ಸರ್ ಅಲ್ಲಿ ನಮ್ಗೆ ಏನಾದ್ರು ಒಂದು ಸರ್ಕಾರ ನಮಗೆ ಆಶ್ರಯ ಮಾಡ್ಲಿ ಅಥವಾ ಏನಾದ್ರು ಅವ್ರು ನೆರವು ಕೊಡ್ಲಿ ಅನ್ನೋ ಒಂದು ಕಾಯ್ತಿದ್ದಾರೆ ಸರ್. ಭೂಮಿ ಕಳೆದುಕೊಂಡು ಯಾರು ಭೂಮಿ ಕಳೆದುಕೊಂಡ್ರೆ ಸರ್ ಆ ಕಾರ್ಖಾನೆಗೆ ಭೂಮಿ ಕಳೆದುಕೊಂಡ್ರಲ್ಲ MSPL ಅವರು ಕೂಡ ಮನವಿ ಕೊಟ್ಟಿರುವಂತ ಸರ್ ನಮ್ಗೆ ಏನಾರ ನೌಕರಿ ಸಿಗುತ್ತೆ ಅಂತ ಹೇಳಿ ಕೊಟ್ಟಿದ್ವಿ ಕಾರ್ಖಾನೆ. ಆದ್ರೆ ಈಗ ಕೋರ್ಟ್ಗೆ ಹೋಗಿರ್ಬೇಕಲ್ಲ ಈಗ ಅವರು. ಮನವಿ ಕೊಟ್ಟಿದ್ದಾರೆ ಕೋರ್ಟ್ನಲ್ಲಿ ಪೆಂಡಿಂಗ್ ಇದೆ. ಕೋರ್ಟ್ನಲ್ಲಿ ನೋಡೋ ಏನಾಗುತ್ತೆ ಅಂತ. ಈಗ ಫ್ಯಾಕ್ಟ್ರಿಯಲ್ಲಿ ದುಡಿಯೋ 3,000 ಜನರ ಗತಿ ಏನು ಸರ್? ಕೆಲವು ಜನ ಬಂಡವಾಳಶಾಹಿಗಳು ಪ್ಲಾಟ್ ಇರ್ತಿದ್ದಕ್ಕೆ ನಮ್ಮ ಪ್ಲಾಟ್ಗಳು ಮಾರಕ್ಕೆ ಸೇಲ್ ಆಗ್ತಾ ಇಲ್ಲ ಅಂತಾರೆ. ಕೊಪ್ಪಳ ದೊಡ್ಡದಿದೆ ಸರ್. ಅದಕ್ಕೆ ತಾವು ಸರ್ವೆ ಮಾಡಿದರೆ ಎಲ್ಲಿ ಡಸ್ಟ್ ಬರುತ್ತೆ ಮತ್ತೆ ಇದು ನಮ್ಮ DC ಆಫೀಸ್ ಮುಂದೆ ಅಭಯ ಸಾಲ್ವಂಟ್ ಇದೆ, ಅದ್ರದ್ದು ಡಸ್ಟ್ ಬರುತ್ತೆ. ಧ್ರುವ ದೇಶದ ಡಸ್ಟ್ ಬರುತ್ತೆ. ಈಗ MSPL ಎಂದು ಕಿರ್ಲೋಸ್ಕರ್ದು ಬರುತ್ತೆ. ಆದ್ರೆ ಅದಕ್ಕೆ ಪರಿಸರ ಮಾಲಿನ್ಯದ ಒಂದು ತಡೆಗಟ್ಟಕ್ಕೆ ಮಾಡ್ತಾ ಇಲ್ಲ. ಮಾಡ್ಸೋಣ ಅದನ್ನ. ಈಗ ಡಸ್ಟು ಬರ್ತದೆ ಅಂತ ಹೇಳ್ತಾ ಇದ್ದೀರಲ್ಲ, ಆ ಡಸ್ಟು ಒಂದು ಟೆಸ್ಟ್ ಮಾಡಿಸೋಣ ಅದನ್ನು. ಅದ್ರ ಬಗ್ಗೆ ಏನು ಡಸ್ಟ್ ಬರಬಾರ್ದ ರೀತಿಯಲ್ಲಿ ಏನು ಕ್ರಮ ತಗೊಳ್ತಕ್ಕಂಥ ಸರ್ ಮೇಲ್ಜಾತಿಗಳನ್ನ ತುಳಿಯೋದಕ್ಕಾಗಿ ಸಮೀಕ್ಷೆ ಮಾಡ್ತಾ ಇದ್ದಾರೆ ಅಂತ ಆರೋಪ ಮಾಡಿದ್ರು. ಮೇಲ್ಜಾತಿಗಳನ್ನ ತುಳಿಯೋದಕ್ಕಾಗಿ ಸಮೀಕ್ಷೆ ಮಾಡಿಸಲಾಗ್ತಾ ಇದೆ ಅಂತ ಸೋಮಣ್ಣ ಅವರು ಹೇಳ್ತಾರೆ. ಈಗ ನೀನು ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆಗಿದೆ ನೀನು ಅಲ್ವಾ? ಇಂದು ಸೋಷಿಯೋ ಎಕನಾಮಿಕ್ ಮತ್ತು ಎಜುಕೇಷನಲ್ ಸರ್ವೆ ಆಗಬೇಕಾ ಬೇಡವಾ? ಆಗದೆ ಹೋದರೆ ನನಗೆ ಹೆಂಗೆ ಗೊತ್ತಾಗೋದು? ನೀನು ಸ್ವಾತಂತ್ರ್ಯ ಬಂದ ಮೇಲೆ ನಿನಗೆ ಉದ್ಯೋಗ ಸಿಕ್ಕಿದೆಯಾ, ಎಜುಕೇಷನ್ ಸಿಕ್ಕಿದೆಯಾ, ನಿನಗೆ ಜಮೀನುಗಳಿದೆಯಾ ಇಲ್ವಾ ಅಂತಕ್ಕಂಥದ್ದು ಗೊತ್ತಾಗಬೇಕಲ್ಲ. ನೀನು ಸಮಾಜದಲ್ಲಿ ಯಾವ ಪರಿಸ್ಥಿತಿ ಇದೆ ನಿನಗೆ ಅಂತಕ್ಕಂಥದ್ದು ಗೊತ್ತಾಗಬೇಕಲ್ಲ. ಗೊತ್ತಾಗಬೇಕಾದ್ರೆ ಅಂಕಿಅಂಶಗಳು ಬೇಕಾಗಲ್ಲ. ಅಂಕಿಅಂಶಗಳು ಬೇಕಾಗಿದೆಯಲ್ಲ. ಅದಕ್ಕೋಸ್ಕರ ಇದು ಮಾಡ್ತಾ ಇರೋದು. ಇದು ಯಾರನ್ನೇ ತುಳಿತಕ್ಕಂಥ ಪ್ರಶ್ನೆ ಅಲ್ಲ. ಸಮಾಜ ನಿರ್ಮಾಣ ಮಾಡಲಿಕ್ಕೆ ವಿರೋಧ ಇರ್ತಕ್ಕಂಥವ್ರು ಈ ಥರದ ದಾರಿ ತಪ್ಪಿಸ್ತಕ್ಕಂಥ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾ ಇದ್ದಾರೆ. ನೋಡೋಣ ನಾಳೆ ಏನಾಗುತ್ತೆ ಅಂತ ನೋಡೋಣ. ನಾಳೆ ಸಾಯಂಕಾಲದವರೆಗೆ ನಾನು ಮುಗೀತದೆ ಅಂತಕ್ಕಂಥ ನಂಬಿಕೆ ಇಟ್ಕೊಂಡಿದ್ದೀನಿ, ವಿಶ್ವಾಸ ಇಟ್ಕೊಂಡಿದ್ದೀನಿ. ಈಗಾಗಲೇ 1,10,00,000 ಮನೆಗಳು ಸರ್ವೆ ಆಗಿದೆ. ಇನ್ನು ಉಳಿದ ಮನೆಗಳು ಸರ್ವೆ ಆಗಬೇಕು. ಇವತ್ತು ನಾಳೆ 2 ದಿನ 60% ಆಗಿದೆ. ಸೊ ನಿನ್ನೆವರೆಗೆ ಇವತ್ತು ನಾಳೆ 2 ದಿನ ಇದೆ. 2 ದಿನದಲ್ಲಿ ಕಂಪ್ಲೀಟ್ ಆಗ್ಬೋದು ಅಂತಕ್ಕಂಥ ವಿಶ್ವಾಸ ಇದೆ. ಕೊಪ್ಪಳ ಜಿಲ್ಲೆ ಸಮೀಕ್ಷೆ ಕೊಪ್ಪಳ ಜಿಲ್ಲೆನಲ್ಲಿ 97% ಆಗಿದೆ. ಕೊಪ್ಪಳ ಜಿಲ್ಲೆನಲ್ಲಿ 97. ಯಾರು ಬದಲಾವಣೆಗೆ ವಿರುದ್ಧ ಇದ್ದಾರೆ ಅವರು ವಿರೋಧ ಮಾಡ್ತಾ ಇರ್ತಕ್ಕಂಥದ್ದು. ಬದಲಾವಣೆಗೆ ಸಮಾಜದಲ್ಲಿ ವಿರೋಧ ಇದ್ದಾರಲ್ಲ ಅವರು ವಿರೋಧ ಮಾಡ್ತಕ್ಕಂಥದ್ದು. ಅವರು ಮಿನಿಸ್ಟರ್ ಆಗಿರೋರು ಅಲ್ವಾ? ಹಾಗಾದ್ರೆ ಜಾತಿ ಗಣತಿ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರದವರು. ಅದನ್ನ ವಿರೋಧ ಮಾಡ್ತಾರ? ವಿರೋಧ ಮಾಡ್ತಾರೆ. ಕೇಳಿದ್ದೀನಿ ನೀನು ಅವ್ರಿಗೆ ಪ್ರಶ್ನೆನ? ಜಾತಿ ಗಣತಿ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರದವರು, ಅದಕ್ಕೆ ವಿರೋಧ ಮಾಡ್ತಾರ? ಒಬ್ರು ಕೇಳಿದ್ರು ಮಾತ್ರ.
ಪ್ರತ್ಯೇಕ ಧರ್ಮದ ನಿಮ್ಮ ನಿಲುವು ಅದನ್ನು ಏನು ಬರೀತಾರೆ ಅದನ್ನ ಬರ್ಕೋತೀವಿ ನಾವು. ಈಗ ಕೇಳಪ್ಪ, ಇಲ್ಲಿ ಸಮೀಕ್ಷೆ ಮಾಡೋದು ನೀನು ಯಾವ ಧರ್ಮಕ್ಕೆ ಸೇರಿದೆ, ಯಾವ ಜಾತಿ ಸೇರಿದೆಯಾ, ನಿನ್ನ ಪರಿಸ್ಥಿತಿ ಏನು, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಔದ್ಯೋಗಿಕವಾಗಿ, ರಾಜಕೀಯವಾಗಿ ಏನು ಪರಿಸ್ಥಿತಿ ಲಿಂಗಾಯತ ಧರ್ಮದ ಬಗ್ಗೆ ನಿಮ್ಮ ನಿಲುವು ಅದನ್ನ ನನ್ನ ನಿಲುವೇನಿಲ್ಲ. ಅವ್ರೇನ್ ಬರೆಸ್ತಾರ ಅವ್ರೇನ್ ಬರೆಸ್ತಾರ ಅವರೇ ಅದೇ ಲಿಂಗಾಯತ ಪ್ರತ್ಯೇಕ ಧರ್ಮದ ವಿಚಾರ ಮುನ್ನೆಲೆಗೆ ಬಂದಿದೆ ಅಂತ ಕೇಳಿದ್ರು. ಹೇಳಪ್ಪ, ಇದು ಮುನ್ನೆಲೆಗೂ ಬಂದಿಲ್ಲ, ಹಿನ್ನೆಲೆಗೂ ಹೋಗಿಲ್ಲ. ಅದು ಇದೆ. ಅದನ್ನ ಕೆಲವು ಸ್ವಾಮೀಜಿಗಳು, ವಿರಕ್ತ ಸ್ವಾಮೀಜಿಗಳು ಅದನ್ನು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಸರ್ ಈಗ 5-6 ತಿಂಗಳಿಂದ ಆಯ್ತು ಗ್ಯಾರಂಟಿ ನಿಂತು ಬಿಟ್ಟಿದೆ. ಯಾರು ಹೇಳಿದವರು? 5-6 ತಿಂಗಳಿಂದ ನಿಂತೋಗಿದೆ ಅಂತ ಯಾರು ಹೇಳಿದವರು? ಅದೇ ಸರ್ ಯಾರು ಹೇಳಿದವರು? ಈ ಮಲ್ಲಮ್ಮ, ಈರಮ್ಮ, ಬಸಮ್ಮ, ಲಕ್ಷ್ಮಮ್ಮ ಎಲ್ಲಾ ಜಾತಿಯವ್ರಿಗೂ ಯಾವ್ದು ಉಳಿದಿಲ್ಲ. ಬಸಮ್ಮ, ಈರಮ್ಮ, ಯಾವ್ದು ಉಳಿದಿಲ್ಲ. ಮಾಹಿತಿ ಇಲ್ಲ. ಮಾಹಿತಿ ಎಲ್ಲ ನಮ್ಮ ಮೇಲೆ ಬಂದು ಬೇಡ್ಕೊಂಡಿದ್ದಾರೆ. ಯಾರು ಕೊಡು ನನಗೆ, ಲಿಸ್ಟ್ ಕೊಡಯ್ಯ ನನಗೆ. ಒಳಗೆ ಬಿಡಲ್ಲ ನಿಮ್ಮ ಅಧಿಕಾರಿ. ಯಾರು ಕೊಡು. ಸುಮ್ಮನೆ ಏನೋ ಹೇಳಕ್ ಹೋಗ್ಬಾರ್ದು. ಏನೋ ಯಾರು ಉಳ್ಕೊಂಡಿದ್ರೆ ಕೊಡು ನಿನ್ನ ಹತ್ರ. ಬೇರೆ ರಾಜ್ಯದಲ್ಲಿ ಕೆಮ್ಮಿನ ಸಿರಪ್ಪಿಂದ ಮಕ್ಕಳು ಸಾಯ್ತಿದ್ದಾರೆ ಸರ್. ಆರೋಗ್ಯ ಡಿಪಾರ್ಟ್ಮೆಂಟ್ನವ್ರಿಗೆ ಹೇಳಿದ್ದೀನಿ, ಅದ್ರ ಬಗ್ಗೆ ಗಮನ ಹರಿಸಿ ಅಂತ ಹೇಳಿದ್ದೀನಿ. ಯಾವ ಕ್ರಾಂತಿ ಇಲ್ಲ, ಭ್ರಾಂತಿ ನಿಮ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.